ಡಿಕೆ ಶಿವಕುಮಾರ್ ಸಿಎಂ ಆಗಿ ಪದಗ್ರಹಣ ಮಾಡ್ತಿದ್ದಾರೆ. ಆದರೆ ಈಗ $1 ಮಿಲಿಯನ್ ಪ್ರಶ್ನೆ ಏನು ಅಂತಂದ್ರೆ, ನಾಳೆ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಅವರೊಟ್ಟಿಗೆ ಸಚಿವರು ಯಾರ್ಯಾರಾಗ್ತಾರೆ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೆಹಲಿಯಲ್ಲಿ ಸಂಪುಟ ರಚನೆಯ ಕಸರತ್ತು ಶುರುವಾಗಿದೆ. ಈಗ ಬರ್ತಿರುವಂತಹ ಮಾಹಿತಿ ಪ್ರಕಾರ ಸೆಮಿಫೈನಲ್ ಮುಗಿದಿದೆ, ಫೈನಲ್ ಸಭೆ ಮಾತ್ರ ಬಾಕಿ ಉಳಿದಿರುವಂಥದ್ದು. ಇಬ್ಬರೂ ನಾಯಕರನ್ನ ಪ್ರತ್ಯೇಕವಾಗಿ ಕರೆಸಿಕೊಂಡು ಹೈಕಮಾಂಡ್ ನಾಯಕರು ಚರ್ಚೆ ಮಾಡಿದ್ದಾರೆ. ಈಗ ಸಂಜೆ 6 ಗಂಟೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಮತ್ತೊಂದು ಸುತ್ತಿನ ಸಭೆ ಇದೆ. ಮೊದಲ ಸುತ್ತಿನಲ್ಲಿ ಸುಮಾರು 2 ಗಂಟೆಗಳ ಕಾಲ ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ ನಾಯಕರು. ಸಿದ್ದರಾಮಯ್ಯ ಅವರ ಪಟ್ಟಿ, ಡಿಕೆ ಶಿವಕುಮಾರ್ ಅವರ ಪಟ್ಟಿ, ಹೈಕಮಾಂಡ್ ಪಟ್ಟಿ ಸೇರಿಸಿ ಫೈನಲ್ ಲಿಸ್ಟ್ ಇವತ್ತು ಸಂಜೆ ರೆಡಿ ಆಗುತ್ತೆ. ಇವತ್ತು ಸಂಜೆ ಮತ್ತೊಮ್ಮೆ ರಾಹುಲ್ ಗಾಂಧಿಯ ಸಮ್ಮುಖದಲ್ಲಿ ಮೀಟಿಂಗ್ ನಡೆಯುತ್ತೆ. ಅಂಡ್ ಆ ಮೀಟಿಂಗ್ನಲ್ಲಿ ಎಲ್ಲವೂ ಕೂಡ ಫೈನಲೈಸ್ ಆಗುತ್ತೆ. ಸೊ ಯಾರ ಲಕ್ ಖುಲಾಯಿಸುತ್ತೆ, ಯಾರು ಈ ಒಂದು ಸಂಪುಟದಲ್ಲಿ ಸ್ಥಾನವನ್ನ ಪಡಿತಾರೆ, ಇದೆಲ್ಲವೂ ಕೂಡ ಇವತ್ತು ಸಂಜೆ ಒಳಗಡೆ ಫೈನಲೈಸ್ ಆಗುತ್ತೆ. ಸಿದ್ದರಾಮಯ್ಯ ಅವರ ಪಟ್ಟಿ ಒಂದಿದೆ, ಡಿಕೆ ಶಿವಕುಮಾರ್ ಅವರ ಆಪ್ತರ ಪಟ್ಟಿ ಒಂದಿದೆ, ಅದರ ಜೊತೆಗೆ ಹೈಕಮಾಂಡ್ನ ಪಟ್ಟಿ. ಸೊ ಈ 3 ಪಟ್ಟಿಯನ್ನು ಕೂಡ ಕ್ಲಬ್ ಮಾಡಿ, ಕಂಬೈನ್ ಮಾಡಿ ನಂತರ ಒಂದು ಫೈನಲ್ ಲಿಸ್ಟ್ ರೆಡಿ ಆಗುತ್ತೆ. ಆ ಲಿಸ್ಟ್ ಯಾವುದು? ನಾಳೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಅವರೊಟ್ಟಿಗೆ 10 ರಿಂದ 12 ಜನ ಯಾರ್ಯಾರು ಸಚಿವರಾಗ್ತಾರೋ ಆ ಲಿಸ್ಟ್ ಫೈನಲೈಸ್ ಆಗುತ್ತೆ. ಬಹುಶಃ ಹೆಚ್ಚಿನ ಸಂಖ್ಯೆಯಲ್ಲಿ ಫೈನಲೈಸ್ ಆದರೂ ಕೂಡ ಯಾವುದೇ ಥರದ ಅಚ್ಚರಿ ಇಲ್ಲ. ಸೊ ಈಗ ಸೆಮಿಫೈನಲ್ ಮೀಟಿಂಗ್ ಮುಗಿದಿದೆ. ಅಂದರೆ ಎಐಸಿಸಿ ವರಿಷ್ಠರು ಪ್ರತ್ಯೇಕವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯ ಅವರೊಟ್ಟಿಗೆ ಒಂದು ಸುತ್ತಿನ ಸಭೆ, ಡಿಕೆ ಶಿವಕುಮಾರ್ ಅವರೊಟ್ಟಿಗೆ ಒಂದು ಸುತ್ತಿನ ಸಭೆ. ಈಗ ಸಂಜೆ 6 ಗಂಟೆಗೆ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಈ ಫೈನಲ್ ಮೀಟಿಂಗ್ ನಡೀತಾ ಇದೆ, ಫೈನಲ್ ರೌಂಡ್ ಮೀಟಿಂಗ್. ಸೊ ಇದರಲ್ಲಿ ಇಬ್ಬರೂ ನಾಯಕರನ್ನ, ಸಿದ್ದರಾಮಯ್ಯ ಜೊತೆಗೆ ಡಿಕೆ ಶಿವಕುಮಾರ್ ಇಬ್ಬರನ್ನೂ ಕೂಡ ಒಟ್ಟಿಗೆ ಕೂರಿಸ್ಕೊಂಡು ಹೈಕಮಾಂಡ್ ನಾಯಕರು ಚರ್ಚೆ ಮಾಡ್ತಾರೆ. ಸೊ ಅಲ್ಲಿ ಯಾರ್ಯಾರು ಸಚಿವರಾಗಬೇಕು, ಯಾರ್ಯಾರು ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು, ಇದೆಲ್ಲವೂ ಕೂಡ ಫೈನಲೈಸ್ ಆಗುತ್ತೆ. ಸೊ ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ, ಸಭೆಯನ್ನ ಮುಗಿಸಿ ರಾಹುಲ್ ಗಾಂಧಿ ತೆರಳುತ್ತಾ ಇರುವಂತಹ ಒಂದು ದೃಶ್ಯ. ಸಿದ್ದರಾಮಯ್ಯನವರು ಕೂಡ ಒಂದು ವಿಜುವಲ್ಸ್ ಅಲ್ಲಿ ನೀವು ನೋಡಬಹುದು. ಸೊ ಹೈ ವೋಲ್ಟೇಜ್ ಮೀಟಿಂಗ್ ಆಯಿತು. ಅಂದರೆ ಇಲ್ಲಿವರೆಗೂ ನಡೆದಿರೋದೆಲ್ಲವೂ ಕೂಡ 1, 2, 3 ಸುತ್ತಿನ ಮಾತುಕತೆ. ಸೊ ಇಲ್ಲಿಗೆ ಸೆಮಿಫೈನಲ್ ಮೀಟಿಂಗ್ ಅಂತ್ಯವಾಗಿದೆ. ಈಗ ಉಳಿದಿರೋದು ಫೈನಲ್ ರೌಂಡ್ ಮೀಟಿಂಗ್ ಸಂಜೆ 6 ಗಂಟೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ, ಅದು ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲಿ. ಡಿಕೆ ಶಿವಕುಮಾರ್ ಅವರು ಕೂಡ ಇರ್ತಾರೆ, ಸಿದ್ದರಾಮಯ್ಯನವರು ಕೂಡ ಇರ್ತಾರೆ. ಇವರಿಬ್ಬರ ಜೊತೆಯಲ್ಲಿ ಹೈಕಮಾಂಡ್ ನಾಯಕರು ಒಂದು ಸುದೀರ್ಘವಾದಂತಹ ಚರ್ಚೆ ನಡೆಸುವಂಥ ಸಾಧ್ಯತೆ ಇದೆ. ಇನ್ಫ್ಯಾಕ್ಟ್ ನಡೆಸ್ತಾರೆ. ಸೊ ಅಲ್ಲಿ ನಾಳೆ ಪ್ರಮಾಣ ವಚನ ಯಾರ್ಯಾರು ಸ್ವೀಕರಿಸ್ತಾರೆ ಅನ್ನುವಂಥದ್ದು ಫೈನಲ್ ಆಗುತ್ತೆ. ಯಾಕಂದರೆ ಈ ಒಂದು ಸಂಪುಟ ರಚನೆ ಇದೆಯಲ್ಲ, ಮೊದಲ ಬಾರಿ ಏನು ಸಂಪುಟ ರಚನೆ ಆಯಿತೋ ಅದಕ್ಕಿಂತ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್. ಯಾಕೆ ಅಂತಂದರೆ ಈಗಾಗಲೇ ಸಿದ್ದರಾಮಯ್ಯನವರ ರಾಜೀನಾಮೆಯಿಂದಾಗಿ ಅವರ ಆಪ್ತರು ಅಸಮಾಧಾನಗೊಂಡಿದ್ದಾರೆ. ಸೊ ಹೀಗಾಗಿ ಅವ್ರನ್ನೂ ಕೂಡ ಬ್ಯಾಲೆನ್ಸ್ ಮಾಡೋ ರೀತಿಯಲ್ಲಿ ಆ್ಯಂಡ್ ಅವ್ರಿಗೂ ಸೂಕ್ತ ಸ್ಥಾನಮಾನವನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ರಚನೆ ಆಗಬೇಕಾಗಿದೆ. ಸೊ ಹೀಗಾಗಿ ಹೈಕಮಾಂಡ್ಗೆ, ಸಿದ್ದರಾಮಯ್ಯನವರಿಗೆ, ಡಿಕೆ ಶಿವಕುಮಾರ್ ಅವರಿಗೆ ಇದು ಒಂದು ರೀತಿ ತುಂಬ ದೊಡ್ಡ ಟಾಸ್ಕ್, ಕಾಂಪ್ಲಿಕೇಟೆಡ್ ಟಾಸ್ಕ್ ಬ್ಯಾಲೆನ್ಸ್ ಮಾಡುವಂಥದ್ದು. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಹರೀಶ್, ಆಗಿದ್ರೆ ನಾಳೆ ಯಾರೆಲ್ಲ ಸಚಿವರು, ಅಂದರೆ ಯಾರೆಲ್ಲ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಆ ಲಿಸ್ಟ್ ಫೈನಲೈಸ್ ಆಗ್ತಾ ಇದೆಯಾ, ಅಥವಾ ಕಂಪ್ಲೀಟ್ ಆಗಿ ಎಂಟೈರ್ ಕ್ಯಾಬಿನೆಟ್ ಏನಿದೆ ಅದನ್ನು ಫಿಲ್ ಮಾಡುವಂಥ ಕೆಲಸಕ್ಕೆ ಈಗ ಹೈಕಮಾಂಡ್ ಕೈ ಹಾಕುತ್ತಾ ಅಂತ ಈ ಒಂದು ಫೈನಲ್ ರೌಂಡ್ ಮೀಟಿಂಗ್ನಲ್ಲಿ? ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ನಾಳೆ ಪದಗ್ರಹಣ ಕಾರ್ಯಕ್ರಮ ಇದೆ. ಹಾಗಾಗಿ ಇವತ್ತು ಸಚಿವ ಸಂಪುಟ ರಚನೆ ಕಸರತ್ತು ಕೂಡ ಬಿರುಸಿನಿಂದ ಬೆಳಗ್ಗೆಯಿಂದ ನಡೀತಿದೆ. ಆದರೆ ಬೆಳಗ್ಗೆ ಮಧ್ಯಾಹ್ನ ಕೂಡ ತಡವಾಗಿ ಸಭೆ ನಡೆದಿದೆ. ಸಭೆಯಲ್ಲಿ ಕೂಡ ಯಾವುದೇ ಅಂತಿಮ ತೀರ್ಮಾನ ಆಗಿಲ್ಲ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇವರೆಲ್ಲರೂ ಕೂಡ ಭಾಗವಹಿಸಿದ್ರು. ಆದರೆ ಈ ಒಂದು ಸಭೆಯಲ್ಲಿ ಯಾವುದೇ ರೀತಿಯ ಅಂತಿಮ ತೀರ್ಮಾನ ಆಗಿಲ್ಲ. ಇನ್ನು ಕಸರತ್ತು ಕೂಡ ಮುಗಿದಿದೆ. ಮತ್ತೆ ಸಂಜೆ 6 ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಈ ಒಂದು ಸಭೆ ಮುಂದುವರಿಯುತ್ತೆ.
ಬಹುತೇಕ ಕೂಡ ಇವತ್ತೇ ಅಂತಿಮವಾಗಿ ನಾಳೆ ಯಾರೆಲ್ಲ ಪ್ರಮಾಣ ವಚನ ಸ್ವೀಕರಿಸಬೇಕು ಆ ಒಂದು ಪಟ್ಟಿಯನ್ನು ಮೊದಲಿಗೆ ಅಂತಿಮಗೊಳಿಸ್ತಾರೆ. ನಂತರ ಇನ್ನೆಲ್ಲ ಯಾರು ಸೇರ್ಪಡೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ 33 ಜನ ಸಚಿವರ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೂಡ ಅಂತಿಮ ತೀರ್ಮಾನ ಆಗುತ್ತೆ ಇವತ್ತೇ ಬಹುತೇಕ ಅಂತ ಹೇಳಲಾಗ್ತಿದೆ ರಾಹುಲ್. ಓಕೆ ಹರೀಶ್, ಈಗ 2 ಪಟ್ಟಿ ಇದೆ ಅಂತ ಕೇಳ್ಪಟ್ವಿ, ಅದರ ಜೊತೆಗೆ ಹೈಕಮಾಂಡ್ನ ಪಟ್ಟಿ ಕೂಡ ಇದೆ. ಹಾಗಿದ್ರೆ ನಿಮ್ಮ ಪ್ರಕಾರ ಸಂಭಾವ್ಯ ಸಚಿವರ ಒಂದು ಲಿಸ್ಟ್, ಈ ಲಿಸ್ಟ್ನಲ್ಲಿ ಯಾರೆಲ್ಲ ಇರಬಹುದು ಅಂತ? ಸಿದ್ದರಾಮಯ್ಯ ಆಪ್ತರು ಜಾಸ್ತಿ ಇರ್ತಾರಾ ಸಂಖ್ಯೆಯಲ್ಲಿ, ಅಥವಾ ಡಿ ಕೆ ಶಿವಕುಮಾರ್ ಅವರ ಆಪ್ತರ ಸಂಖ್ಯೆ ಜಾಸ್ತಿ ಇರುತ್ತಾ ಅಂತ ಈ ಕ್ಯಾಬಿನೆಟ್ನಲ್ಲಿ? ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ಈಗ ಸಿದ್ದರಾಮಯ್ಯ ಒಂದು ಪಟ್ಟಿ ಆದ್ರೆ ಡಿ ಕೆ ಶಿವಕುಮಾರ್ ಮತ್ತೊಂದು ಪಟ್ಟಿ ಆಗಿದೆ. ಅದೆಲ್ಲಕ್ಕಿಂತಲೂ ಕೂಡ ಹೈಕಮಾಂಡ್ ನಾಯಕರದೇ ಒಂದು ಪಟ್ಟಿ ಕೂಡ ಸಿದ್ಧವಾಗಿದೆ ಅಂತ ಹೇಳಲಾಗ್ತಿದೆ. ಅಂದ್ರೆ ರಾಹುಲ್ ಗಾಂಧಿ ಮೂಲಕ ಒತ್ತಡ ಹಾಕಿ ಒಂದು ಪಟ್ಟಿ ರೆಡಿ ಮಾಡ್ತಿರುವಂತದ್ದು, ಜೊತೆಗೆ ವೇಣುಗೋಪಾಲ್, ಸುರ್ಜೇವಾಲಾ, ಮಲ್ಲಿಕಾರ್ಜುನ ಖರ್ಗೆ ಈ ನಾಯಕರ ಮೂಲಕ ಸಚಿವಾಕಾಂಕ್ಷಿಗಳು ಒತ್ತಡವನ್ನು ಹಾಕಿ ಪಟ್ಟಿಗಳನ್ನ ಕೂಡ ಸಿದ್ಧಪಡಿಸಿಕೊಳ್ಳಲಾಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಿದೆ. ಹಾಗಾಗಿ ಒಂದು ಹೈಕಮಾಂಡ್ ಕೋಟಾ ಅನ್ನುವಂಥದ್ದು, ಅದರ ಮಗನೂ ಕೂಡ ಡಿ ಕೆ ಶಿವಕುಮಾರ್ ಒಂದು ಕೋಟಾ, ಸಿದ್ದರಾಮಯ್ಯ ಅವ್ರದ್ದು ಮತ್ತೊಂದು ಕೋಟಾ ಅನ್ನುವಂಥದ್ದು, ಮೂರು ಒಂದು ಪಟ್ಟಿಗಳ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಅಳೆದು ತೂಗಿ ಸಚಿವ ಸಂಪುಟ ರಚನೆ ಮಾಡಬೇಕಾಗತ್ತೆ. ಯಾರ್ಯಾರಿಗೆ ಕೊಡಬೇಕಾಗುತ್ತೆ ಅನ್ನುವಂಥದ್ದು ಈಗಾಗಲೇ ಸಿದ್ದರಾಮಯ್ಯವರು ಹಿರಿಯ ಶಾಸಕರೇನಿದ್ರೆ ಅವರೆಲ್ಲರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಬಹುತೇಕ ಹಿರಿಯ ನಾಯಕರಿಗೂ ಕೂಡ ಅವಕಾಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ. ಆದರೆ ರಾಹುಲ್ ಗಾಂಧಿ ಅವರು ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಬಹುತೇಕ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಪಟ್ಟನ್ನು ಹಿಡಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರೇ ಸಹಜವಾಗಿ 20 ವರ್ಷಗಳ ರಾಜಕೀಯ ಲೆಕ್ಕಾಚಾರದಲ್ಲಿ ಇಟ್ಕೊಂಡು, ಭವಿಷ್ಯದ ನಾಯಕತ್ವದ ಲೆಕ್ಕಾಚಾರ ಇಟ್ಕೊಂಡು ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಸಿದ್ದರಾಮಯ್ಯ ಅವರು ಕೂಡ ಹಿರಿಯ ನಾಯಕರಿಗೆ ಒಂದು ಆದ್ಯತೆಯನ್ನು ಕೊಡಬೇಕಾಗುತ್ತೆ ಅನ್ನುವಂತ ಮನವಿಯನ್ನ, ಸಲಹೆಯನ್ನ, ಅಭಿಪ್ರಾಯವನ್ನ ಕೂಡ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತದೆ. ಬಹುತೇಕ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂತಹ 8-10 ಜನ ಹಿರಿಯರು ಕೂಡ ನೇರವಾಗಿ ನಾಳೆ ಪ್ರಮಾಣ ವಚನ ಸ್ವೀಕರಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆದ್ರೆ ಒಟ್ಟು ಸಚಿವ ಸಂಪುಟ ರಚನೆ ಸರ್ಕಾರದ್ದು ಮುಂದುವರೆದಿದೆ, ಅದು ಇನ್ನೂ ಈ ಕ್ಷಣಕ್ಕೂ ಕೂಡ ಅಂತಿಮವಾಗಿಲ್ಲ. ಹಾಗಾಗಿ ಸಂಜೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮತ್ತೆ ಒಂದು ಸುತ್ತಿನ ಸಭೆ ಏನ್ ನಡೆಯುತ್ತೆ, ಆ ಸಭೆಯಲ್ಲಿ ಎಷ್ಟು ಜನ ಆಯ್ಕೆ ನೇಮಕ ಮಾಡ್ಕೊಳ್ತಾರೆ ಅಥವಾ ಎಷ್ಟು ಜನ ಅಂತಿಮ ಪಟ್ಟಿಗೊಳಿಸ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟು. ಅಂದ್ರೆ ಸಮುದಾಯವಾರು, ಒಂದು ರೀತಿಯಲ್ಲಿ ಪ್ರಾಂತ್ಯವಾರು ಕೂಡ ಇಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಹಂಚಿಕೆ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅಳೆದು ತೂಗಿ ಸಚಿವ ಸಂಪುಟ ರಚನೆಯನ್ನ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಮುಂದಿನ ಇನ್ನ 2 ವರ್ಷಗಳ ಕಾಲ ಚುನಾವಣೆ ಎದುರಾಗುತ್ತೆ. 2028ಕ್ಕೆ ಚುನಾವಣೆಗೆ ಸಿದ್ಧತೆಯನ್ನು ಈಗಲಿಂದಲೂ ಕೂಡ ಆರಂಭಿಸಬೇಕಾಗುತ್ತೆ. ಹಾಗಾಗಿ ಸಮುದಾಯವಾರು ಕೂಡ ಅಲ್ಲಿ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಮುಂದಿನ ಇನ್ನ 2 ವರ್ಷಗಳ ಕಾಲ ಚುನಾವಣೆ ಎದುರಾಗುತ್ತೆ. 2028ಕ್ಕೆ ಚುನಾವಣೆಗೆ ಸಿದ್ಧತೆಯನ್ನು ಈಗಲಿಂದಲೂ ಕೂಡ ಆರಂಭಿಸಬೇಕಾಗುತ್ತೆ. ಹಾಗಾಗಿ ಸಮುದಾಯವಾರು ಕೂಡ ಅಲ್ಲಿ ಗಮನ ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಇಡೀ ದಿನ ಇವತ್ತು ಕಸರತ್ತು ನಡೆದಿದೆ. ಸೊ ಯಾರನ್ನ ಫೈನಲ್ ಮಾಡ್ತಾರೆ, ಏನು ಯಾವ ಸೂತ್ರವನ್ನು ಅನುಸರಿಸ್ತಾರೆ, ಇವೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ ರಾಹುಲ್. ಹರೀಶ್, ಈಗ ನೀವು ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರಿ, ಹೊಸ ಮುಖಗಳಿಗೆ ಮಣೆ ಹಾಕುವಂತಹ ಸಾಧ್ಯತೆ ಇದೆ ಅಂತ. ಸೊ ಹೊಸ ಮುಖಗಳು ಅಂತಂದ್ರೆ ಏನಾದರೂ ಫಸ್ಟ್ ಟೈಮ್ MLAಗಳಿಗೂ ಕೂಡ ಮಣೆ ಹಾಕುವಂತಹ ಚಾನ್ಸಸ್ ಇದೆಯಾ? ಬಹುಶಃ ನಿಮ್ಮ ಮಾತನ್ನ ಕೇಳಿಸ್ಕೊಂಡ್ರೆ ಈ ಫಸ್ಟ್ ಟೈಮ್ MLAಗಳಿಗೆ ಬಹುಶಃ ತುಂಬಾ ಖುಷಿ ಆಗ್ಬೋದೇನೋ. ಸೊ ಅವರನ್ನು ಕೂಡ ಸಂಪುಟದಲ್ಲಿ ಸೇರಿಸ್ಕೊಳ್ಳುವಂತಹ ಚಾನ್ಸಸ್ ಇದೆಯಾ ಅಂತ ಹೈಕಮಾಂಡ್ ಈ ನಿಟ್ಟಿನಲ್ಲಿ ಏನಾದರೂ ಪ್ಲಾನ್ ಮಾಡ್ತಿದ್ಯಾ? ರಾಹುಲ್, ಈಗಾಗಲೇ ರಾಹುಲ್ ಗಾಂಧಿ ಅವರು ಹಲವು ಸಂದರ್ಭಗಳಲ್ಲಿ ಸಭೆಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ನಾವು ಮುಂದಿನ 20 ವರ್ಷಗಳ ಅಥವಾ 30 ವರ್ಷಗಳ ಒಂದು ರಾಜಕೀಯ ಭವಿಷ್ಯದ ಲೆಕ್ಕಾಚಾರದಲ್ಲಿ ನಾಯಕತ್ವವನ್ನು ಹುಟ್ಟಾಕಬೇಕು. ಸೊ ಹೊಸಬರಿಗೆ ಅವಕಾಶವನ್ನು ಕೊಡಬೇಕಾಗುತ್ತೆ, ಭವಿಷ್ಯವನ್ನು ಆ ನಿಟ್ಟಿನಲ್ಲಿ ರೂಪಿಸಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಅದೇ ಮಾದರಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಯುವಕರಿಗೆ ಆದ್ಯತೆಯನ್ನು ಕೊಡಬೇಕು. ಅಂದರೆ 2-3 ಬಾರಿ ಗೆದ್ದಿರುವಂತಹವ್ರು ಏನಿದ್ದಾರೆ ಅವ್ರಿಗೆ ಒಂದು ಅವಕಾಶವನ್ನು ಕೊಡಬೇಕಾಗತ್ತೆ. ಮತ್ತು 1 ಬಾರಿ ಗೆದ್ದಿರುವಂಥವ್ರು ಆದರೂ ಕೂಡ ಸಮುದಾಯವರು ಅನಿವಾರ್ಯ ಆದರೆ ಅಂಥವ್ರಿಗೂ ಕೊಡಬೇಕಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಈ ಒಂದು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸಂಪುಟದಲ್ಲಿ ಹಿರಿಯರು ಮತ್ತು ಕಿರಿಯರು ಎಲ್ಲರೂ ಕೂಡ ಆ ಸಾಂಗತ್ಯ ಇರುತ್ತೆ ಈ ಸಂಪುಟದಲ್ಲಿ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಿದೆ. ಆದರೆ ಅಂತಿಮವಾಗಿ ಇವತ್ತು ಸಂಜೆ ಮತ್ತೊಂದು ಸುತ್ತಿನ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಅಂತಿಮವಾಗಿ ಯಾರನ್ನ ಎಲ್ಲ ಆಯ್ಕೆ ಮಾಡ್ಕೊಳ್ತಾರೆ, ಸೊ ಏನು ಯಾವ ರೀತಿ ತೀರ್ಮಾನ ಮಾಡ್ತಾರೆ, ಏನು ಮಾನದಂಡವನ್ನು ಅನುಸರಿಸ್ತಾರೆ, ಇವೆಲ್ಲವೂ ಕೂಡ ಸದ್ಯಕ್ಕೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಆದರೆ ನಾಳೆನೇ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ನಿಗದಿಯಾಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲವೇ ನಾಳೆ ಬೆಳಗ್ಗೆ ಅಂತಿಮವಾಗಿ ಪಟ್ಟಿ ಕೂಡ ಹೊರಬೀಳುವಂಥ ಸಾಧ್ಯತೆ ಇದೆ. ರಾಹುಲ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.